ಆತ್ಮ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲಾ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಇವತ್ತಿನ ವಿಶೇಷ ಪೂರ್ವಣಿ ಶನಿವಾರ ಅಂದ್ರೆ ಒಂದು ಹಬ್ಬದ ವಾತಾವರಣ. ಅವತ್ತೇನೋ ಒಂದು ವಿಶೇಷ ಇದೆ ಅಂತ ಮಾಲಿನಿಯವರು ಇವತ್ತು ಒಂದಲೇ ವಿಶಿಷ್ಟವಾದಂತ ಖಾದ್ಯಗಳನ್ನ ತರ್ತಾರೆ. ಅದ್ರ ಜೊತೆಗೆ ನಿಮ್ಗಳು ನಿಮ್ಮ ಮನೆಯಿಂದನೂ ತಗೊಂಬನ್ನಿ ಅಂತ ಹೇಳಿದ್ದಾರೆ. ನೀವುಗಳೆಲ್ಲ ತಂದು ಅದೆಲ್ಲ ಖಾದ್ಯವನ್ನ ಬಡಿಸ್ಬೇಕು. ನೀವು ಇವಾಗ ಅದೇನೇನ್ ಬಡಿಸ್ತೀರ ನೋಡೋಣ, ನಮಗೂ ಸಂತೋಷ ಆಗುತ್ತೆ. ಇವತ್ತು ನಾವುಗಳು ಯಾರು ಗಾದೆ ಹೇಳೋದಿಲ್ಲ, ಯಾಕಂದ್ರೆ ನಮ್ಮ ಸಮಯವನ್ನು ನಿಮ್ಗೆ ಕೊಡ್ತೀವಿ, ನೀವೇ ಉಪಯೋಗಿಸ್ಕೊಂಡು ನೀವೇ ಮಾತಾಡ್ಬೇಕು ಅಂತ. ಅದಕ್ಕೋಸ್ಕರ ಅದಾದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧ್ಯಾನವನ್ನ ಡಾಕ್ಟರ್ ಮೈತ್ರೇಯಿ ಅವರು ಚೆನ್ನಾಗಿ, ಯಶೋಧ ಮೈತ್ರಿ ಅವರು ಚೆನ್ನಾಗಿ ತೋರಿಸ್ಕೊಟ್ರು. ಅವ್ರಿಗೆ ಸಂತೋಷ, ಅವ್ರಿಗೆ ನಮಸ್ಕಾರಗಳು. ಹಾಗೆ ನಮ್ಮ ಮಾಲಿನಿ ರಾವ್ ಅವರು ಮೊದಲೇ ಹೇಳ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲೇ, ಕನ್ನಡಿಲಿ ನಮ್ಮ ಮುಖ ನೋಡ್ಕೊಳ್ಳೋಣ ಅಂತ. ಹಾಗೆ ಕನ್ನಡಿಲಿ ನಮ್ಮ ಮುಖ ನೋಡ್ಕೊಂಡಾಗ ನಮ್ಗೆ ಏನ್ ಅನ್ಸುತ್ತೆ, ನಮ್ಮ ಬಗ್ಗೆ ನಮ್ಮ ಅರಿವನ್ನು ಗೊತ್ತಾಗತ್ತೆ. ಅದು ನಾವು ಅಳ್ತಾ ಇದ್ರೆ ಅದು ಅಳೋದನ್ನೇ ತೋರಿಸುತ್ತೆ, ನಗ್ತಾ ಇದ್ರೆ ನಗೋದನ್ನು ತೋರಿಸುತ್ತೆ. ಹಾಗೆ ಅಳೋದ್ಯಾಕೆ, ನಗ್ತಾ ಇರೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಅದಕ್ಕೆ ಮೊದಲಿಗೆ ಇವತ್ತಿನ ದಿವಸ ಗುರು ಪ್ರಾರ್ಥನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ್ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುವಿಗೆ ನಮಸ್ಕಾರ ಮಾಡಿ. ಗುರುನೇ ಮೀಡಿಯೇಟರ್, ನಮ್ಗೆ ಭಗವಂತನ ಮಧ್ಯೆ ನಮ್ಗೆ ಇರುವಂತ ಯೂನಿವರ್ಸ್ ಟ್ರೂತ್ ಬಗ್ಗೆ ಇರುವಂತವನ್ನೇ ಮೀಡಿಯೇಟರ್, ಮಾರ್ಗದರ್ಶಕ, ದಾರಿ ದೀಪ ತೋರಿಸುವಂತವನು. ಆ ಗುರುವಿಗೆ ನಮಸ್ಕಾರವನ್ನು ಮಾಡಿ ಮುಂದಿನ ಕಾರ್ಯಕ್ರಮಗಳಿಂದ ನಾವು ಶುರು ಮಾಡ್ಕೋಬೇಕು, ಅದು ಪದ್ಧತಿ. ಹಾಗೇನೆ ಈ ದಿನ ಮಹಾವತಾರ್ ಫೌಂಡೇಶನ್ನ ರೂವಾರಿಗಳಾದಂಥ, ಮುಖ್ಯ ಕಾರ್ಯಕರ್ತರಾದಂಥ, ಅದರ ಬೆಳವಣಿಗೆಯನ್ನು ಸೃಷ್ಟಿಕರ್ತರೇ ಆದಂಥ ಸುಭಾಷ್ ಪತ್ರಿಜಿ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಹಾಗೂ ಮಹಾವತಾರ್ ಫೌಂಡೇಶನ್ನ ಈ ಎಲ್ಲ ಕಾರ್ಯಕ್ರಮಗಳನ್ನು ಈಗ ಆಯೋಜನೆ ಮಾಡಿ ಹಂತ ಹಂತವಾಗಿ ಬೆಳವಣಿಗೆ ತೋರಿಸ್ತಾ ಇರುವಂತ ಶ್ರೀ ರಂಗನಾಥ್ ಗುರೂಜಿ ಅವ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತೀನಿ. ನಗು ಅನ್ನೋದು ನಮಗೆ ಒಂದು ಭಗವಂತ ಕೊಟ್ಟಿರುವಂತ ವಿಶೇಷವಾದಂತ ಅದ್ಭುತವಾದಂತ ವರ. ಪ್ರಾಣಿಗಳಿಗೆ ಇಲ್ಲ, ಅದು ನಮಗಳಿಗೆ ಮಾತ್ರ ಇರುವಂಥದ್ದು. ಪ್ರಾಣಿಗಳಿಗೆ ಆ ಮಿದುಳಿನ ಶಕ್ತಿ ಯಾವುದು ಇಲ್ಲ. ನಮ್ಗೆ ದಿನ ಏನಾಗತ್ತೆ, ಚಿಂತೆ ಚಿಂತೆ ಚಿಂತೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಾಕಷ್ಟು ಚಿಂತೆಗಳಿಂದ ನಾವು ಓಡಾಡ್ತಿರ್ತೀವಿ. ಗೆಲುವಿನ ಚಿಂತೆ, ಸೋಲಿನ ಚಿಂತೆ, ಮನೆ ಮಕ್ಕಳ ಚಿಂತೆ, ಬೆಳವಣಿಗೆ ಚಿಂತೆ, ಯಾವ್ದಿಲ್ಲ, ಎಲ್ಲಾ ರೀತಿಯ ಚಿಂತೆಗಳಲ್ಲೂ ನಾವೇನಾಗಿದೆ, ಈ ಎಲ್ಲ ಬಂಡೆಗಳು, ಪುಟ್ಟ ಪುಟ್ಟ ಬಂಡೆಗಳು ಬಂದು ನಮ್ಮ ಮನಸ್ಸನ್ನು ಆಕ್ರಮಿಸ್ಕೊಂಡಿವೆ. ಅದರಿಂದಾಗಿ ಅಲ್ಲಿ ಜಾಗನೇ ಇಲ್ಲ. ಮಖದಲ್ಲಿ ಪ್ರೇತ ಕಳೆನ ತುಂಬ್ಕೊಂಡ್ಬಿಟ್ಟಿದೀವಿ ನಾವು. ಇದನ್ನ ನಿವಾರಿಸ್ಕೊಳ್ಬೇಕು ನಾವು. ಅದಕ್ಕೇನಪ್ಪ ಮದ್ದು ಅಂದ್ರೆ ನಗುವಂಥದ್ದು, ಒಂದು ಮುಗುಳ್ ನಗೆ ಅನ್ನೋದು. ನಗುವಿನಿಂದ ಏನೇನ್ ಲಾಭ ಆಗತ್ತೆ, ಏನೇನೋದನ್ನು ನಾವು ಹೇಳೋಣ. ಇನ್ನೊಂದೇನು ಅಂದ್ರೆ, ಇದನ್ನ ಸಾಕಷ್ಟು ಪುರಾಣ ಕಾಲದಿಂದಲೇ ಹೇಳ್ಬಿಟ್ಟಿದ್ದಾರೆ. ಯೋಗದಲ್ಲಿ ಹಾಸ್ಯ ಅಂತ ಅಂದ್ರೆ, ಯೋಗಿ ಆದವನು ಮಂದಸ್ಮಿತನಾಗಿರ್ತಾನೆ, ಯಾರೂ ಮುಖ ಗಂಟಿಕೊಂಡಿರೋದಿಲ್ಲ. ಅವರಲ್ಲಿ ಒಂದು ದಿವ್ಯವಾದಂತ ಒಂದು ಚೇತನ ಇರುತ್ತೆ, ಆ ಶಕ್ತಿ ಇರುತ್ತೆ. ಅದನ್ನ ಶಕ್ತಿ ಎಲ್ಲರೂ ಪಡ್ಕೋಬೇಕು ಅಂದಾಗ ನಾವು ಕೆಲವು ಒಂದು ಒಳ್ಳೆಯ ಒಂದು ಅಭ್ಯಾಸಗಳನ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕು, ಶುರು ಮಾಡ್ಕೋಬೇಕು. ಆವಾಗ ಇವೆಲ್ಲ ನಮ್ಗೆ ಸಾಧ್ಯ ಅನ್ನೋದನ್ನ. ಆ ಯೋಗಿಯ ಮುಖದಲ್ಲಿ ಒಂದು ಸ್ವಯಂ ಪ್ರೇರಿತವಾದಂತ ಒಂದು ತಿಳುನಗೆ, ಹಾಸ್ಯ, ಒಂದು ತಿಳುನಗೆ ಬರ್ತಾ ಇರುತ್ತೆ. ಅದಿದ್ದಾಗ ಏನಾಗುತ್ತೆ ಅಂದ್ರೆ, ಬೇರೆಯವ್ರನ್ನು ಯೋಗ ಮಾಡೋದಕ್ಕೆ ಪ್ರೇರೇಪಿಸ್ತಾನೆ, ತಾನು ಒಬ್ಬ ಇದಾಗ್ತಾನೆ. ನಗು ಅನ್ನೋದು ಒಂದು ವ್ಯಕ್ತಿ ವಿಕಸನಕ್ಕೆ ಅದ್ಭುತವಾದಂತ ಮಾರ್ಗ ಅಂತ ಹೇಳ್ಬೋದು. ಬುದ್ಧ ಭಗವಾನ್ ಹೇಳ್ಬೇಕು ಅಂತಂದ್ರೆ, ನಗ್ತಾ ನಗ್ತಾನೆ ಇಡೀ ಶಾಂತಿಯ ತತ್ವವನ್ನ ಇಡೀ ಪ್ರಪಂಚಕ್ಕೆ ಹರಡಿದ್ರು. ಮನುಷ್ಯನ ಶರೀರದಲ್ಲಿ ನಾನಾ ರೀತಿ ಬಣ್ಣಗಳಿದೆ. 800 ಕೋಟಿಗೂ ಹೆಚ್ಚು ಜನಗಳಿದ್ದೀವಿ ನಮ್ಮ ಈ ಪ್ರಪಂಚದಲ್ಲಿ. ಅದರಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಬಣ್ಣಗಳು, ಕಪ್ಪು, ಕೆಂಪು, ಬಿಳುಪು, ಹೀಗೆ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಆಕಾರಗಳು. ಆದ್ರೆ ಈ ಆಕಾರಗಳಲ್ಲಿ, ಈ ವ್ಯಕ್ತಿತ್ವದಲ್ಲಿ, ಜನಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ಬೋದು. ಆದ್ರೆ ಎಲ್ಲರಲ್ಲೂ ಇರೋದು ಒಂದೇ ಒಂದು ಕಾಮನ್ ಅಂದ್ರೆ ಅದು ನಗು. ಮನುಷ್ಯನ ಶರೀರದಲ್ಲಿ ಹೇಗೆ ರಕ್ತ ಇದೆ, ಹಾಗೆ ನಗುನು ಇದೆ. ಎಲ್ಲಾ ಶರೀರದಲ್ಲೂ ರಕ್ತ ಒಂದೇ ತಾನೇ ಇರೋದು, ವ್ಯತ್ಯಾಸ ಏನಿಲ್ಲ. ಹಾಗೇನೆ ನಮ್ಮ ಜೀವನದಲ್ಲಿ, ನಮ್ಮ ಮುಖದಲ್ಲೂ ಉಳಿಯುವಂಥದ್ದು ಮಂದಸ್ಮಿತವಾದಂತಹ ನಗು. ಆ ನಗುನ ನಾವು ಯಾವತ್ತೂ ಇಟ್ಕೊಂಡಿರ್ತೀವಿ. ಆಮೇಲೆ ಹಾಗೆ ಹೇಳ್ಬೇಕು ಅಂದ್ರೆ, ಪ್ರಾಣಾಯಾಮ ಮಾಡ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ ನಗು ಮುಖ ಇರ್ಲಿ ಅಂತೀವಿ. ಪ್ರಾಣಾಯಾಮ ಮಾಡ್ಬೇಕಾದ್ರೂ ಅಷ್ಟೇ, ನಗು ಇದ್ದಾಗ ಏನಾಗುತ್ತೆ, ನಗು ಮುಖ ಇದ್ದಾಗ ಅದು ನಮ್ಗೆ ಪ್ರಾಣಾಯಾಮ ಮಾಡೋದಕ್ಕೆ ತುಂಬಾ ಅನುಕೂಲ ಮಾಡುತ್ತೆ. ಹಾಗೇನೆ ಧ್ಯಾನ ಮಾಡ್ಬೇಕಾದ್ರೂ ಅಷ್ಟೇ, ಮಗ ಗಂಟಿಕೊಂಡಿದ್ರೆ ಮನಸ್ಸಿನಲ್ಲಿರೋ ಶೋಭೆಗಳನ್ನ ನಾವು ತೋರಿಸ್ತಾ ಇರ್ತೀವಿ. ಹಸನ್ಮುಖರಾಗಿ ಕೂತ್ಕೊಂಡಾಗ ಯಾವುದು ಚಿಂತೆ ಇಲ್ಲ, ಎಲ್ಲ ಬಿಟ್ಬಿಡ್ಬೇಕು. ನಮ್ಗೆ ಧ್ಯಾನಕ್ಕೆ ಕೂತ್ಕೊಂಡಿದೀವಿ ಅಂದಾಗ ಚಿಂತೆ ಇಲ್ಲದೆ ಕೂತ್ಕೋಬೇಕು. ಆವಾಗ್ಲೇನೆ ನಮಗೆ ಸಾಕಷ್ಟು ಸಾಧನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
ಹಾಗೇನೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಈಗ ದೇವ್ರ ಫೋಟೋಗಳನ್ನ ನೋಡಿದಿರ, ಯಾವ್ದಾದ್ರು ದೇವ್ರ ಫೋಟೋ ಕೋಪ ಮಾಡ್ಕೊಂಡಿರೋ ತರ ಕಾಣಿಸುತ್ತಾ? ಖಂಡಿತ ಇಲ್ಲ, ಹಸನ್ಮುಖವಾಗಿರುತ್ತೆ ದೇವ್ರ ಫೋಟೋಗಳು. ಹಾಗೇನೆ ನಮ್ಮಲ್ಲಿ ಎಷ್ಟೇನೆ ಹಸನ್ಮುಖವಾಗಿರೋ ಯಾವುದೋ ಒಂದು ಉಗ್ರವಾಗಿರುವಂತ ದೇವತೆಗಳು, ತಂತ್ರವಿದ್ಯೆಗೆ ಬೇಕಾಗಿರುವಂತದ್ದು ಕಾಳಿಕಾ ದೇವಿ ಫೋಟೋಗಳಾದ್ರೆ ಅದರಲ್ಲಿ ನಾಲ್ಗೆ ಚಾಚ್ಕೊಂಡಿರುತ್ತೆ, ವಿಕಾರವಾಗಿರುತ್ತೆ. ಅದು ಕೆಲವು ತಂತ್ರ ವಿದ್ಯೆಗಳನ್ನ ನಾವು ಮಾಡ್ಕೊಂಡಿರುವಂತ ಒಂದು ಪದ್ಧತಿ, ಆಕಾರ ಮತ್ತು ಅದರ ವಿಶೇಷತೆಗಳು. ಹಾಗೇನೆ ವೈದ್ಯರ ಪ್ರಕಾರ ಹೇಳ್ಬೇಕು ಅಂತಂದ್ರೆ, ಈ ಮೆದುಳಿನ ಮುಂಭಾಗದಲ್ಲಿ ಎಂಡಾಫಿನ್ ಅಂತ ಒಂದು ಎನ್ಸೈಮ್ ಇದೆ. ಅದು ಕವಚದ ಕೋಶದಲ್ಲಿ ತುಂಬಿಕೊಂಡಿರುತ್ತೆ, ರಾಸಾಯನಿಕ ಉತ್ಪತ್ತಿ ಆಗುತ್ತೆ. ಅದು ನಗುವಿನ ಬೆಳವಣಿಗೆಗೆ ಸಹಕಾರ ಕೊಡುತ್ತೆ, ಶರೀರದಲ್ಲಿ ಸಾಕಷ್ಟು ಚೈತನ್ಯವನ್ನು ಕೊಡುತ್ತೆ. ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಪ್ರಕಾರ ನಗು ಅನ್ನೋದು ಹೈಪೋಥಾಲಮಸ್, ಸಬ್ ಥಾಲಮಸ್ ಮತ್ತು ಲಿಂಬಕ್ ವ್ಯವಸ್ಥೆಯ ಒಂದು ಕ್ರಿಯೆ, ಈ ಮೆದುಳಿನ ಭಾಗದಲ್ಲಿರುವಂತಹ ಒಂದು ಕ್ರಿಯೆ. ಇದು ಮನಸ್ಸನ್ನ ಪ್ರಸನ್ನವಾಗಿಡೋದಕ್ಕೆ ಹಾಗೂ ಆತಂಕ ದುಗುಡುಗಳನ್ನ ಕಮ್ಮಿ ಮಾಡೋದಕ್ಕೆ, ಆತ್ಮವಿಶ್ವಾಸ ಬೆಳೆಯೋದಕ್ಕೆ, ಆತ್ಮದಲ್ಲಿ ಸೌಂದರ್ಯವನ್ನು ಅರಳಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ರಿಸರ್ಚ್ಗಳಲ್ಲೂ ಹೇಳಿದ್ದಾರೆ. ನಗು ಮತ್ತು ಆರೋಗ್ಯದ ಬಗ್ಗೆ ಹೇಳಬೇಕು ಅಂದ್ರೆ, ನಗು ಒಂದು ಆರೋಗ್ಯದ ಒಂದು ಆಯಾಮ ಅಂತಾನೆ ಹೇಳ್ಬೋದು. ಮನುಷ್ಯ ತನ್ನ ಚಿಂತೆ, ದುಗುಡಗ, ಒತ್ತಡಗಳನ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತಂದ್ರೆ ನಗು ಅನ್ನೋದು ಉತ್ತಮವಾದಂತ ಮದ್ದು ಅಂತ ಹೇಳ್ಬೇಕಾಗತ್ತೆ. ನಗು ಮಾಡೋದ್ರಿಂದ ಮನಸ್ಸು ಹಗುರವಾಗಿರುತ್ತೆ. ನಗುವುದರಿಂದ ದೇಹ ಮತ್ತು ಮನಸ್ಸಿಗೆ ಉತ್ಸಾಹ ಸಿಗುತ್ತೆ, ಆರೋಗ್ಯ ಆಯಸ್ಸು ವೃದ್ಧಿಯಾಗುತ್ತೆ. ಮನಸ್ಪೂರ್ವಕವಾಗಿ ನಗೋದ್ರಿಂದ ಮುಖದ ಎಲ್ಲಾ ಸ್ನಾಯುಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ, ಆಕ್ಟಿವ್ ಆಗುತ್ತವೆ, ಮುಖ ಸುಂದರವಾಗಿರುತ್ತೆ. ಗಂಟಿಕ್ಕೊಂಡು ಬಲವಂತವಾಗಿ ನಕ್ಕದಾಗ, ಅಸಹಜವಾಗಿ ನಕ್ಕಾಗ ಮುಖದಲ್ಲಿ ಕೆಲವು ಸ್ನಾಯುಗಳು ಮಾತ್ರ ವರ್ಕ್ ಆಗುತ್ತೆ. ಹೃತ್ಪೂರ್ವಕವಾಗಿ ಹೃದಯ ತುಂಬಿ ನಕ್ಕದಾಗ ಮುಖದ ಎಲ್ಲಾ ಸ್ನಾಯುಗಳು ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ, ರಕ್ತ ಸಂಚಲನ ಆಗುತ್ತೆ, ಅವಕ್ಕೆ ವ್ಯಾಯಾಮ ಆಗುತ್ತೆ, ಮುಖ ಸುಂದರವಾಗಿರುತ್ತವೆ. ನಗೋ ವ್ಯಕ್ತಿಗಳು ಹೇಗೆ ಇರ್ಲಿ, ಅವರು ನಗೋದ್ರಿಂದ ಸುಂದರತೆ ಅನ್ನೋದು ಕಾಣಿಸುತ್ತೆ, ನೈಜತೆ ಅನ್ನೋದು ಕಂಡು ಬರುತ್ತೆ. ನಗು ಅನ್ನೋದು ಎಲ್ಲಾ ಸ್ನಾಯುಗಳನ್ನು, ಇಡೀ ಶರೀರದ ಎಲ್ಲಾ ಸ್ನಾಯುಗಳನ್ನು ಸಡಿಲಗೊಳಿಸುತ್ತೆ, ರಕ್ತ ಸಂಚಾರ ಸುಗಮಗೊಳಿಸುತ್ತೆ. ಇದರಿಂದ ಹೃದಯದ ಮೇಲೆ ಹೆಚ್ಚು ಭಾರ ಬೀಳೋದಿಲ್ಲ, ರಕ್ತದ ಒತ್ತಡವನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯ. ನಗೋದ್ರಿಂದ BP ಇದನ್ನೆಲ್ಲಾ ಸಮಸ್ಯೆಗಳು ನಾವು ಕಮ್ಮಿ ಮಾಡ್ಕೋಬಹುದು, ಅಷ್ಟು ಪವರ್ಫುಲ್ ಆಗಿದೆ. ಆಮೇಲೆ ತಲೆನೋವು, ನರಗಳ ಸಂಬಂಧಿ ದೋಷಗಳಿಂದ ಪರದಾಡ್ತಿರೋರು ಅಂತಂದ್ರೆ ನಗಕೂಟಗಳಲ್ಲಿ ಭಾಗವಹಿಸುವಂಥದ್ದು, ಈ ನಗ ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಮಾಡುವಂಥದ್ದು, ಹಾಸ್ಯ ಕಾರ್ಯಕ್ರಮಗಳಲ್ಲಿ ಕೇಳುವಂಥದ್ದು, ನೋಡುವಂಥದ್ದು, ಇದನ್ನೆಲ್ಲ ಮಾಡಿದಾಗ ಅದು ನೋವು ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಮನಸ್ಸು ಆ ಕಡೆಗೆ ಕೇಂದ್ರೀಕರಿಸ್ತೀವಿ. ಯಾವಾಗ ನಗುವಿನ ಕಾರ್ಯಕ್ರಮಗಳ ಕಡೆ ಕೇಂದ್ರೀಕರಿಸಿದಾಗ ಮನಸ್ಸು ಬೇರೆ ಕಡೆಗೆ ಯಾವುದಕ್ಕೂ ಹೋಗಲ್ಲ, ಅದ್ರ ಕಡೆಗೆ ಗಮನ ಹೋಗುತ್ತೆ. ಆವಾಗ ಈ ನರಗಳ ಏನ್ ಸಮಸ್ಯೆಗಳಿದೆ ಅದು ದೂರ ಆಗ್ತಾ ಬರುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ಸು ಅಲ್ಲೋಲ್ ಆಗ್ಬಿಡುತ್ತೆ, ನಿದ್ದೆ ಬರೋದಿಲ್ಲ. ಆ ವಿಷಯದಿಂದ ಮನಸ್ಸಿನಲ್ಲಿ ಯಾರೋ ಒಬ್ರು ಮನೆಯಲ್ಲಿ ಸಣ್ಣದು ಏನೋ ಒಂದು ತೊಂದರೆ ಮಾಡ್ಬಿಟ್ಟಿರ್ತಾರೆ, ಏನೋ ಒಂದು ತೊಂದರೆ ಕೊಟ್ಬಿಟ್ಟಿರ್ತಾರೆ. ಅದರಿಂದಾಗಿ ರಾತ್ರಿ ಎಲ್ಲ ನಿಲ್ಸ್ಕೊಂಡು ನಿದ್ದೆ ಬರೋದಿಲ್ಲ, ತುಂಬಾ ನೋವು ಮಾಡ್ತಿರ್ತೀವಿ. ಆ ನಿದ್ದೆ ಬರದೇ ಇದ್ದಾಗ ಏನ್ ಮಾಡ್ಬೇಡಿ, ಉತ್ತಮವಾದಂತ ಅದೊಂದು ಪುಸ್ತಕ ಓದಿ, ಇಲ್ಲ ಒಂದು ಹಾಸ್ಯವಾದಂತ ಒಂದು ಸ್ಕಿಟ್ ಅನ್ನ ನೋಡಿ, ಇಲ್ಲ ಯಾವ್ದೋ ಜ್ಞಾಪಿಸ್ಕೊಡಿ. ಜೀವನದಲ್ಲಿ ಎಷ್ಟೋ ವಿಷಯಗಳು ಸುಂದರವಾದಂಥದ್ದು, ನಗು ಬರುವಂತದ್ದು ಎಷ್ಟೋ ಘಟನೆಗಳಾಗಿರುತ್ತೆ. ಇಲ್ಲ ಯಾವುದೋ ಒಂದು ಸಿನಿಮಾದ ಸನ್ನಿವೇಶ, ನಗು ಬರುವಂತ ಸನ್ನಿವೇಶ ಯಾವ್ದ್ರಲ್ಲಿ ಇದ್ರೂ ಅದನ್ನ ಜ್ಞಾಪಿಸ್ಕೊಳ್ಳಿ. ಆವಾಗ ನಗು ಬರುತ್ತೆ, ಮನಸ್ಸು ನಿರಾಳವಾಗುತ್ತೆ, ಹೃದಯ ತುಂಬಿ ನಕ್ಕು ಬಿಡಿ. ಆವಾಗ ಆ ಯೋಚನೆ ಬಿಟ್ಬಿಡಿ ಅದನ್ನ, ಆವಾಗ ನಿದ್ದೆನೂ ಚೆನ್ನಾಗಿ ಬರುತ್ತೆ. ನಗುವಿನಲ್ಲಿ ನಿರೋಧಕ ಶಕ್ತಿ ಹೆಚ್ಚೋ ಗುಣ ಇದೆ, ಆರೋಗ್ಯನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದು. ರಕ್ತ ಸಂಚಾರ ಇಡೀ ದೇಹದಲ್ಲಿ ಚೆನ್ನಾಗಿ ನಡೆಯುತ್ತೆ. ಹಾರ್ಮೋನ್ಸ್ಗಳು ಎಲ್ಲ ಕಡೆ ಸ್ಪ್ರೆಡ್ ಆಗೋದಕ್ಕೆ, ರಾಸಾಯನಿಕ ವಸ್ತುಗಳನ್ನ ಆಯಾ ದೇಹದ ಭಾಗಗಳಿಗೆ ತಲುಪಿಸೋದಕ್ಕೂ ಇದು ಸಹಾಯ ಮಾಡುತ್ತೆ. ನಗು ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತೆ, ಕೆನ್ನೆ, ಕಣ್ಣು, ತುಟಿ ಹಾಗೂ ಇವುಗಳಿಗೆಲ್ಲ ಸಾಕಷ್ಟು ವ್ಯಾಯಾಮ ಕೊಡುತ್ತೆ ಅಂತ ಹೇಳ್ತೀನಿ. ನಗುವನ್ನ ಆಸ್ತಮಾ, ಬ್ರಾಂಕೈಟಿಸ್ ರೋಗಿಗಳಿಗೆ ನಗು ಅನ್ನೋದು ಉತ್ತಮ ವ್ಯಾಯಾಮ. ಯಾಕೆ ಅಂದ್ರೆ ನಕ್ಕದಾಗ ನೀವು ಹೃದಯಪೂರ್ವಕವಾಗಿ ನಗ್ತೀರಾ. ನಗೋದು ಮಾಡಿದಾಗ ಏನಾಗುತ್ತೆ, ಉಸಿರಾಟದ ಕ್ರಿಯೆಯಲ್ಲಿ ವ್ಯತ್ಯಯ ಆಗತ್ತೆ. ವ್ಯತ್ಯಯ ಆದಾಗ ಬ್ರಾಂಕೈಟಿಸ್ನವ್ರಿಗೆ ಮಾತಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ, ಅಸ್ತಮಾ ಇರೋರಿಗೆ. ಅವಾಗ ಹೃದಯ ತುಂಬಿ ಅವ್ರು ನಕ್ಕದಾಗ ತುಂಬಾ ಖುಷಿ ಆಗತ್ತೆ ಅವ್ರಿಗೆ. ಅದರಲ್ಲೇನೆ ಎಷ್ಟೋ ಸರಿ ರೋಗಗಳು ನಿವಾರಣೆ ಆಗೋದಕ್ಕೆ ಅನುಕೂಲ ಆಗತ್ತೆ. ಕ್ರೀಡಾಪಟುಗಳಿಗೆ ನಗು ಅನ್ನೋದು ಕಂಪಲ್ಸರಿ ಆಗಿ ಒಂದು ಪಾಠ ಮಾಡ್ಬೇಕಾಗತ್ತೆ, ಮಕ್ಕಳಿಗೆ ಅದನ್ನ ತೋರಿಸ್ಕೊಡ್ಬೇಕಾಗತ್ತೆ. ಆಟ ಆಡೋ ಮಕ್ಕಳಿಗೆ ನಗು ಅನ್ನೋದನ್ನ ಕಂಪಲ್ಸರಿ ಆಗಿ ಇಟ್ಟಾಗ ಅವುಗಳಲ್ಲಿ ಕ್ರೀಡಾ ಸಾಮರ್ಥ್ಯದಲ್ಲಿ
ಹೆಚ್ಚು ಸಾಮರ್ಥ್ಯ ಬರುತ್ತೆ, ಅದು ತುಂಬಾ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ದುರ್ಜನರು ಅಂತಾರೆ, ಕೆಟ್ಟ ಜನಗಳು ಇರ್ತಾರೆ, ನಮ್ಮಲ್ಲೇ ನಮ್ ಜೊತೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಯಾವಾಗ್ಲೂ ನಮ್ ಜೊತೆ ನಮ್ಮ ಹಾಗೆ ನಡೆಸ್ತಾ ಇರ್ತಾರೆ, ನಮ್ಮನ್ನು ಪ್ರೀತಿಸೋರಾಗೆ ನಡೆಸ್ತಾ ಇರ್ತಾರೆ, ನಮ್ಗೆ ಭ್ರಮೆ ಹುಟ್ಟಿಸ್ತಾರೆ. ಆದ್ರೆ ನಗ್ತಾ ನಗ್ತಾನೆ ನಮ್ಮನ್ನು ಸಾಯಿಸ್ಬಿಡ್ತಾರೆ. ಅಂದ್ರೆ ಸಾಯಿಸ್ತಾರೆ ಅಂದ್ರೆ ನಮ್ಗೆ ದ್ರೋಹವನ್ನ ಬಗೀತಾರೆ. ಆವಾಗ ಮನಸ್ಸಿಗೆ ಕಷ್ಟ ಆಗತ್ತೆ. ಯಾವಾಗ್ಲೂ ಅಷ್ಟೇನೆ, ಎಲ್ಲಾ ಕಡೆ ಒಂದು ಮಿತಿ ಅನ್ನೋದಿರ್ಲಿ. ಯಾರನ್ನೇ ಆಗ್ಲಿ ನಾವು ಪರೀಕ್ಷೆ ಮಾಡಿ ತಗೊಳ್ಳಿ, ಒಂದು ಪರೀಕ್ಷೆ ಅನ್ನೋದಿರ್ಲಿ. ಎಲ್ರನ್ನೂ ಏಕ್ದಮ್ ಆಗಿ ನಂಬಕ್ ಹೋಗ್ಬೇಡಿ. ಯಾರೇ ಆಗ್ಲಿ ನಿಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ಸುಮ್ನೆ ಯಾರು ಬಂದಿರೋದಿಲ್ಲ. ಮತ್ಲಬಿ ಯಾವ್ದೋ ಒಂದು ಅವಶ್ಯಕತೆ ಇರುತ್ತೆ, ಯಾವ್ದೋ ಒಂದು ಅವ್ರಿಗೂ ಏನೋ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಬಂದಿರ್ತಾರೆ. ಅದಕ್ಕೋಸ್ಕರ ನಾವು ಚೆಕ್ ಮಾಡ್ಬೇಕಾಗತ್ತೆ, ಎಲ್ಲವನ್ನು ಪರೀಕ್ಷೆ ಮಾಡಿ ತಗೊಳ್ಳಿ. ಆವಾಗ ನಮ್ಗೆ ಅನುಕೂಲ ಆಗತ್ತೆ. ಈ ದುಷ್ಟಶಕ್ತಿಗಳಿಂದ ದೂರ ಇರ್ಬೋದು ನಾವು. ಮನುಷ್ಯರಲ್ಲಿ ಎರಡು ರೀತಿ ಜನ ಇರ್ತಾರೆ, ಅಂತರ್ಮುಖಿ ಜನ, ಬಹಿರ್ಮುಖಿ ಜನ ಅಂದ್ಬಿಟ್ಟು. ಅಂತರ್ಮುಖಿ ಅಂತಂದ್ರೆ ಹೆಸಿಟೇಟ್ ಮಾಡುವಂತವ್ರು, ಏನೋ ಮನಸ್ಸಿನೊಳಗೆ ಒಳಗೇನೆ ಏನೋ ತುಂಬಿಕೊಂಡಿರ್ತಾರೆ, ಒಂಟಿತನ ಅವ್ರಿಗೆ ಕಾಡ್ತಾ ಇರತ್ತೆ. ಕೀಳರಿಮೆ ಅನ್ನೋದು ಏನಂದ್ರೆ ಅವ್ರು ಚೆನ್ನಾಗಿಲ್ಲ ಅನ್ಕೊಳ್ಳೋದು, ಚೆನ್ನಾಗಿ ಮಾತಾಡಕ್ ಬರಲ್ಲ ಅನ್ನೋದು, ವಿದ್ಯೆ ಕಮ್ಮಿ ಇದೆ ಅನ್ನೋದು, ದುಡ್ಡು ಕಾಸು ಬೇರೆಯವ್ರ ಜೊತೆಗೆ ತಕ್ಕನಾಗಿ ನನ್ನ ಹತ್ರ ಇಲ್ಲ ಅನ್ಕೊಳ್ಳೋದು. ಇವೆಲ್ಲಾನು ಏನಾಗುತ್ತೆ, ನಮ್ಗೆ ಅದು ದೊಡ್ಡದಾಗಿ ನಮ್ಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ಇದು ನಮ್ಮಲ್ಲಿ ಏನಾಗುತ್ತೆ, ಒಂಟಿತನ ಅನ್ನೋದು ಕಾಲಕ್ಕೆ ಶುರು ಆಗತ್ತೆ. ಅವ್ರ ಜೊತೆ ಸೇರಿದ್ರೆ ಹೇಗೋ, ಅವ್ರನ್ನ ಆಡ್ಕೋತಾರೆ, ಮಾಡ್ತಾರೆ, ಇವೆಲ್ಲ ಬೇಕಾಗಿಲ್ಲ ನಮ್ಗೆ. ನಾವು ನಮ್ಮ ತರ ಇರ್ಬೇಕು. ನಾವು ಬಹಿರ್ಮುಖಿ ಜನಗಳು ಹಾಗಲ್ಲ, ಓಪನ್ ಮೈಂಡ್ನೆಸ್ ಇರುತ್ತೆ, ಫ್ರೀ ಆಗಿರ್ಬೇಕು. ನಾವು ನಗುವುದನ್ನ ಕಲಿಯಬೇಕು. ನಾವು ಅದಕ್ಕೆ ಏನು ಅಂದ್ರೆ ಎಲ್ಲವನ್ನ ಬಿಟ್ಬಿಡ್ಬೇಕು. ನಾವು ನಗು ಅನ್ನೋದು ನಮ್ಮಲ್ಲಿ ಯಾರು ಏನಾರ ಅನ್ಕೊಳ್ಳಿ, ನಾನು ಇರೋದೇ ಹೀಗೆ, ಆ ತರ ಅನ್ಕೊಂಡಾಗ ಅಷ್ಟೇನೆ ನಾವು ಅನುಕೂಲವಾಗಿರೋದಕ್ಕೆ ಸಾಧ್ಯ. ಮನಃಶಾಸ್ತ್ರದ ಪ್ರಕಾರದಲ್ಲಿ ಖಿನ್ನತೆಗೆ ಮದ್ದು ಅಂದ್ರೆ ಮನೆಯ ಸ್ನೇಹಿತರು, ಕುಟುಂಬದವರು, ಬಂಧು ಬಳಗದವರು ಆಗಿರ್ತಾರೆ. ಈ ಒಂಟಿತನದಿಂದ ಯಾರು ಒದ್ದಾಡ್ತಿರ್ತಾರೆ ಅವರಿಗೆ ಮನೆಯವರೆಲ್ಲ ಸಾಥ್ ಕೊಡ್ಬೇಕಾಗತ್ತೆ, ಅವ್ರನ್ನ ಮೇಲೆತ್ತೋದಕ್ಕೆ ಪ್ರಯತ್ನ ಪಡ್ಬೇಕಾಗತ್ತೆ. ಅವಾಗ ಏನ್ ಮಾಡ್ಬೇಕಾಗತ್ತೆ, ಅವ್ರ ಜೊತೆ ಮಾತಾಡೋದು, ಸ್ವಾಧ್ಯಾಯ ಕೊಡುವಂಥದ್ದು, ಉತ್ತಮವಾದಂಥ ಪುಸ್ತಕಗಳನ್ನ ಕೊಡೋದು, ಏಕಾಂಗಿಯಾಗಿರೋದಕ್ಕೆ ಬಿಡಬಾರ್ದು. ಉತ್ತಮ ಈಗ ದೂರದರ್ಶನದಲ್ಲಿ, ಯೂಟ್ಯೂಬ್ಗಳಲ್ಲಿ ಉತ್ತಮವಾದಂಥ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ, ಹಾಸ್ಯ ಪ್ರಜ್ಞೆ ಬರುವಂಥದ್ದು ಕೆಲವು ವಿಷಯಗಳೆಲ್ಲ ಇರುತ್ತೆ. ಅವ್ರ ದೃಶ್ಯಗಳನ್ನ, ಕಾಮಿಡಿಗಳನ್ನ ತೋರಿಸೋದು, ಅವ್ರನ್ನ ಚರ್ಚಾಕೂಟಗಳಲ್ಲಿ ಭಾಗವಹಿಸುವಾಗ ಮಾಡುವಂಥದ್ದು, ಇವೆಲ್ಲ ಮಾಡಿದಾಗ ಧ್ಯಾನಕ್ಕೆ ಹೋಗುವಂಥದ್ದು, ಪ್ರಾಣಾಯಾಮ ಮಾಡ್ಕೊಳ್ಳುವಂಥದ್ದು, ಇವೆಲ್ಲ ಮಾಡಿದಾಗ ನಮ್ಗೆ ಖಂಡಿತ ನಮ್ಗೆ ಒಳ್ಳೇದಾಗತ್ತೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ಬೇಕಾಗಿರುವಂಥದ್ದು, ಅನುಭವಿಸುವಂತ 7 ಅದ್ಭುತಗಳು ಯಾವ್ದಪ್ಪ ಅಂದ್ರೆ, ಯಾವ್ದು ಮಿಸ್ ಮಾಡದೆ ಪ್ರತಿ ದಿವಸ ನಾವು ಮಾಡುವಂಥದ್ದು, ಬಟ್ ನಮ್ಗೆ ಅರಿವೇ ಇರೋದಿಲ್ಲ. ಅದೇನಪ್ಪಾ ಅಂದ್ರೆ ನೋಡುವುದು, ಕೇಳುವುದು, ಮಾತನಾಡುವುದು, ಅನುಭವಿಸುವುದು, ಯೋಚಿಸುವುದು, ಸಂತೋಷ ಪಡುವುದು ಹಾಗೂ ಪ್ರೀತಿಸುವುದು. ಸಂತೋಷ ಪಡೋದು ಅಂದ್ರೆ ಹ್ಯಾಪಿನೆಸ್, ನಗು ಅನ್ನೋದನ್ನ ಹೇಳ್ತೀವಿ. ಇವೆಲ್ಲವನ್ನ ನಾವು ಇಟ್ಕೊಂಡಿರ್ತೀವಿ. ಇವೆಲ್ಲ ಇದ್ದಾಗ ಜೀವನ ಅದ್ಭುತವಾದಂತ ಜೀವನ ಆಗುತ್ತೆ ನಮಗೆ. ಯಾವುದು ಕಾಯಿಲೆ ಕಸಾಲೆಗಳಿಲ್ಲದೆ ನಾವು ಸಂತೋಷ ಸಮೃದ್ಧವಾಗಿರುವಂತ ಜೀವನವನ್ನು ನಾವು ನಡೆಸ್ಬೋದು. ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಅಂತಾರೆ, ಹಾಗೆ ಸ್ವರ್ಗಕ್ಕೆ ನಾವು ಕಿಚ್ಚು ಹಚ್ಬೋದು. ಇನ್ನೊಂದ್ಸರಿ ಹೇಳ್ತೀನಿ, ನೋಡುವುದು, ಕೇಳುವುದು, ಮಾತನಾಡುವುದು, ಅನುಭವಿಸುವುದು, ಯೋಚಿಸುವುದು, ಸಂತಸ ಪಡುವುದು, ಪ್ರೀತಿಸುವುದು, ಇವೆಲ್ಲ ಅದ್ಭುತವಾದಂಥದ್ದು. ಇವೆಲ್ಲ ಆದಷ್ಟು ಇದಾಗಿರ್ಬೇಕು, ಏನು ಪಾಸಿಟಿವ್ ಆಗಿರುವಂಥದ್ದನ್ನ ತಗೊಳ್ಳಿ, ನೆಗೆಟಿವ್ ಆಸ್ಪೆಕ್ಟ್ಸ್ ನ ಬಿಟ್ಬಿಡಿ, ಬೇಕಾಗಿಲ್ಲ ನಮ್ಗೆ. ನಗುವನ್ನ ವಿಂಗಡಣೆ ಮಾಡ್ಬೇಕು ಅಂದ್ರೆ ಇಷ್ಟು ತರ ಮಾಡ್ಬೋದು. ನಿಷ್ಕಲ್ಮಶವಾದಂತಹ ನಗು, ಯಾವುದೂನು ಕಪ್ಪು ಚುಕ್ಕಿನೂ ಇರೋದಿಲ್ಲ, ನಿರ್ಮಲವಾದಂತಹ ಮನಸ್ಸಿನಿಂದ ನಗುವಂಥದ್ದು. ಕುಹಕದ ನಗು, ಕೆಲವರು ಕುಹಕವಾಗಿ ನಗ್ತಾರೆ, ಏನಂದ್ರೆ ಇನ್ನೊಬ್ಬರನ್ನ ಟೀಸ್ ಮಾಡೋದಿಕ್ಕೆ ವ್ಯಂಗ್ಯವಾಗಿ ನಗುವಂಥದ್ದು, ಕುಹಕವಾಗಿ ಮಾತಾಡಿದಕ್ಕೆ ಏನೋ ಒಂದು ಇದಾಗಿ ತೋರಿಸುವಂಥದ್ದು, ಅತೃಪ್ತಿ ಅಸೂಯೆನ ತೋರಿಸುವಂಥದ್ದು. ವ್ಯಂಗ್ಯದ ನಗು ಅದೊಂದು ಇರುತ್ತೆ. ಅಪಹಾಸ್ಯ ಮಾಡುವಂಥದ್ದು, ಇನ್ನೊಬ್ಬರಿಗೆ ನಾವು ಅಪಹಾಸ್ಯ ಮಾಡ್ತೀವಿ. ನೀವು ಅಶ್ಲೀಲವಾದ ಕೆಟ್ಟದಾದಂಥ ನಗು, ಅಟ್ಟಹಾಸದ ನಗುಗಳು. ಅಟ್ಟಹಾಸದ ನಾನೇ ಗ್ರೇಟ್ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ನಗುವಂಥದ್ದು. ತೋರಿಕೆಯ ನಗು, ನಾವು ನಗು ಬರ್ದೇ ಇದ್ರು ತೋರಿಕೆಗೆ ನಗು ಅದೊಂದು ಮಾಡ್ತಾರೆ. ಅದೇ ರೀತಿಗೆ ವಿವಿಧ ವ್ಯಕ್ತಿತ್ವದ ಜನಗಳ ನಗು ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂತಂದ್ರೆ, ಜ್ಞಾನಿಯ ನಗು, ತನ್ನೊಳಗೆ ತಾನು ನಗ್ತಾನೆ, ಮನಸ್ಸಿನೊಳಗೆ ಅವನು ನಗ್ತಾನೆ. ಜ್ಞಾನಿ ಆದವನು, ಅವನಿಗೆ ಇದೆಲ್ಲ ಜಗತ್ತಿನ ಏನು ಅವ್ಯವಸ್ಥೆಗಳು ನಡೀತಾ ಇದೆ ಇದೆಲ್ಲ ನೋಡಿದಾಗ ಮನಸ್ಸಿನಲ್ಲೇ ಅಂತ ಮನಸ್ಸಿನಲ್ಲೇ ನಕ್ಕೋತಾನೆ. ಅದು ಒಂಥರ ನಗೆ.
ಹುಚ್ಚನ ನಗೆ, ಯಾವ್ದು ಕಾರಣ ಇಲ್ಲಿ ಸುಮ್ನೆ ನಗ್ತಾ ಇರೋದು. ಈ ಕೆಲವರು ಹೇಳ್ತೀವಿ ಸುಮ್ನೆ ನಗ್ತಾ ಇದ್ರೆ, ಯಾಕೋ ಇರೋ ಹುಚ್ಚ ಏನೋ ನೀನು, ಹುಚ್ಚಿಡ್ದಿದ್ಯಾ ನೀನು, ಯಾಕೆ ಹಿಂಗ್ ನಗ್ತಿದ್ಯಾ ಅಂತ. ರಸಿಕತನದ ನಗು, ತನ್ನನ್ನು ತಾನೇ ಮರೆಯುವಂತ ಮುಳುಗುಳ ನಗೆ. ನಾ ಹಾಗೆ ಕೂತಿರ್ತೀವಿ, ಇದ್ದಕ್ಕಿದ್ದಾಗೆ ನಮ್ಮ ಮನಸ್ಸಿನಲ್ಲೇನೆ ಏನೋ ಒಂದು ಉತ್ತಮವಾದಂತ ಭಾವನೆ ಬರುತ್ತೆ, ಉತ್ತಮವಾದಂತ ಅನುಭವ ಕಾಣಿಸುತ್ತೆ. ಆವಾಗ ನಮಗ್ ನಾವೇ ನಕ್ಕೋತೀವಿ. ಅದು ಒಳ್ಳೆಯ ರಸಿಕತನದ ನಗು ಆಗುತ್ತೆ. ಅಹಂಕಾರಿಯ ನಗು, ಇತರರನ್ನು ನೋಡಿ ನಗೋದು, ಬೇರೆಯವ್ರು ನೋಡ್ಬಿಟ್ಟು ನೀನೇನಿದೆಯಲ್ಲ ನಾನೇ ಗ್ರೇಟ್ ಅಂತ ಈ ತರ ನಗು ಅಂತ ಇದೆಯಲ್ಲ, ಅದು ಅಹಂಕಾರಿ ನಗು. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಗು. ಅಯೋಗ್ಯನ ನಗು, ತನಗೆ ಬೇಗ ನಗು ಬರದೇ ಇದ್ರು ಇತರರನ್ನ ಮೆಚ್ಚಿಸ್ಬೇಕು ಅಂತ ನಗುವಂಥದ್ದು. ಕೆಲವು ಸರಿ ಏನೋ ಒಂದು ತಾನು ಒಂದು ಸ್ವಲ್ಪ ಹೈಲೈಟ್ ಆಗ್ಬೇಕು, ಅದಕ್ಕೋಸ್ಕರ ಅಂತ ಏನೋ ಒಂದು ನಗೋದಕ್ಕೆ ಹೋಗ್ತಾರೆ. ಅದು ಅಪಹಾಸ್ಯ ಆಗತ್ತೆ, ಅದು ಮಾಡಬಾರ್ದು. ಹಾಗೆ ಖಳನಾಯಕನ ನಗು, ಈ ವಿಲನ್ಸ್ಗಳು ನಾವು ಟಿವಿ ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ, ವಿಲನ್ಗಳು ಹೇಗ್ ನಗ್ತಾರೆ ಅಂದ್ಬಿಟ್ಟು ವಿಚಿತ್ರವಾಗಿ ಅಂತ. ವಿದೂಷಕನ ನಗು ಅಂದ್ರೆ, ವಿದೂಷಕ ಅಂದ್ರೆ ಈ ಕಾಮಿಡಿಯನ್ಸ್ ಅಂತ, ಅವರು ತಮ್ಮನ್ನು ತಾವೇ ನೋವು ಮಾಡಿಕೊಂಡು ಇತರರನ್ನ ರಂಜಿಸೋದಕ್ಕೋಸ್ಕರ, ಇತರರನ್ನ ನಗ್ಸೋದಕ್ಕೋಸ್ಕರ ಮಾಡ್ತಾರೆ. ಕೆಲವು ಸರಿ ಅವರೇ ನೋವು ಅನುಭವಿಸ್ತಾ ಇರ್ತಾರೆ, ಆದ್ರೆ ಅವರೇ ನಗೋದಿಕ್ಕೆ ಇದು ಮಾಡ್ಕೋತಾ ಇರ್ತಾರೆ. ಬುದ್ಧಿವಂತರ ನಗು, ಜಗ ನಗ್ತಾನೆ ಇರ್ತಾರೆ, ಜೀವನದ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಅಂದ್ರೆ ಯಾವಾಗ್ಲೂ ಅಷ್ಟೇನೆ ನಾವು ನಗ್ತಾ ಇರ್ಬೇಕು ಅಂತಂದ್ರೆ, ಸೊ ಜೀವನದ ಸಮಸ್ಯೆಗಳನ್ನ ಎದುರಿಸೋದಂತವ್ರು ನಕ್ಕೊಂಡೆ ಕೆಲಸ ಮಾಡ್ಬೇಕು. ನಗ್ತಾನೆ ಚಲನೆದ್ದು ಬರೋದನ್ನ ಅನುಭವಿಸೋಣ, ಯಾತಿಗೆ ಬಿಡ್ಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರ್ಬೇಕು. ನಗು ಅನ್ನೋದನ್ನ ಆಭರಣಕ್ಕೆ ಹೋಲಿಸ್ತಾರೆ. ಹೀಗೆ ಹೆಣ್ಮಕ್ಳು ಹೇಗೆ ಸಾಕಷ್ಟು ಆಭರಣಗಳನ್ನ ಧರಿಸಿರ್ತಾರೆ, ಎಲ್ಲ ಮಾಡಿರ್ತಾರೆ, ಆದ್ರೆ ಅದರಲ್ಲಿ ಅವರ ಮುಖದಲ್ಲಿ ಒಂದು ಮುಗುಳ್ನಗೆ ಅನ್ನೋದೊಂದು ಇತ್ತು ಅಂತಂದ್ರೆ, ಆ ಮುಗುಳ್ನಗೆ ಇರೋದ್ರಿಂದ ಆಭರಣಗಳಿಗೆ ಏನ್ ಕಳೆ ಇಲ್ಲ, ಅದಕ್ಕಿಂತ ಹೆಚ್ಚಿನ ಕಳೆ ಬಂದ್ಬಿಡುತ್ತೆ. ಅವರ ಹೆಚ್ಚು ಸೌಂದರ್ಯ ಕಾಣಿಸೋದೇ ಮುಗುಳ್ನಗೆನಲ್ಲಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನೇ ಮುಗುಳ್ನಗೆ ಯಾವಾಗ್ಲೂ ಇರ್ಬೇಕು, ಅದಿದ್ರೆ ಹೆಣ್ಮಕ್ಳಿಗೂ ಒಳ್ಳೇದು, ಪ್ರತಿಯೊಬ್ಬರಿಗೂ ಒಳ್ಳೇದು ಅಂತ ಹೇಳ್ತೀನಿ ನಾನು. ಅದಾದ್ಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈ ಪ್ರತಿಯೊಂದು ಮನೆಗಳು ಇತ್ತೀಚೆಗೆ ಬಹಳಷ್ಟು ಮನೆಗಳಲ್ಲಿ ಈ ಲಾಫಿಂಗ್ ಬುದ್ಧ ಅಂತ ತಂದು ಇಟ್ಕೋತಾ ಇದ್ದಾರೆ. ಹೊತಾಯಿ ಬುದ್ಧ ಅಂತ ಕರೀತಾರೆ ಅದಕ್ಕೆ. ಆ ಬುದ್ಧನ ವಿಗ್ರಹವನ್ನ ತಂದು ಮನೆಗಳಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ಎಲ್ಲಾ ಮನೆಗಳಲ್ಲೂ ಇರುತ್ತೆ ಅದು. ಆ ಬುದ್ಧನ ಬೊಂಬೆ ಇಟ್ಕೊಂಡಾಗ, ಅದು ಬೊಂಬೆ ಇಟ್ಕೊಳ್ಳೋದೊಂದೇ ಇಲ್ಲ, ಅದಕ್ಕೊಂದು ವಿಶೇಷತೆ ಇದೆ. ಅದನ್ನ ನಾವು ಮಾಡ್ಬೇಕು. ಇದನ್ನ ಬಹಳ ಜನ ಮಾಡೋದಿಲ್ಲ. ಏನಪ್ಪಾ ಅದು ಅಂತಂದ್ರೆ, ಈ ಹೊತಾಯಿ ಬುದ್ಧ ಅನ್ನೋ ಬೊಂಬೆನ ನೀವು ಮನೆಯಲ್ಲಿ ಇಟ್ಕೋಬೇಕಾದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಏನಪ್ಪಾ ಅಂದ್ರೆ, ಈ ಬೊಂಬೆನ ನೀವು ಮನೆಗಳಲ್ಲಿ ಇಟ್ಕೋಬೇಕಾದ್ರೆ ಇದನ್ನ ಮನೆಯಲ್ಲಿ 2.5 ಇಂದ 3 ಅಡಿ ಎತ್ತರದಲ್ಲಿ ಮಾತ್ರ ಇಡಬೇಕು. ಈ ಬೊಂಬೆಗಳನ್ನ ಇಡಬೇಕಾದ್ರೆ ಮನೆಯ ಹಾಲ್, ವೆರಂಡಾ, ಮೈನ್ ಎಂಟ್ರೆನ್ಸ್ ನಲ್ಲಿ ನೋಡೋ ತರ ಇಟ್ಕೋಬೇಕಾಗತ್ತೆ. ಕೆಲವೊಂದು ಬೇರೆ ಬೇರೆ ಕಡೆ ಇಡ್ಬೇಕಾಗತ್ತೆ, ಅದಕ್ಕೆ ಬೇರೆ ಬೇರೆ ರೀತಿಯ ಇದಿದೆ. ಇದರಲ್ಲಿ 108 ಬಗೆಯ ವಿಗ್ರಹಗಳಿದೆ. ಇದು ಬೊಂಬೆಗಳು ಬರುತ್ತೆ ವಿಭಿನ್ನ ರೂಪದಲ್ಲಿ. ಈ ಬೊಂಬೆನಲ್ಲಿ ಇವನು ನ್ಯಾಚುರಲ್ ಹುಳು ಕಾಲಾಬಾಜ್ ಅನ್ನೋದನ್ನ ಇಟ್ಕೊಂಡಿದ್ದಾನೆ, ಕೈಯಲ್ಲಿ ದುಡ್ಡಿನ ನಾಣ್ಯಗಳನ್ನ ಇಟ್ಕೊಂಡಿದ್ದಾನೆ, ಆಮೇಲೆ ದುಡ್ಡಿನ ಗಂಟನ್ನ ಎತ್ಕೊಂಡ್ ಬರ್ತಾ ಇದ್ದಾನೆ. ಅಂದ್ರೆ ಮನೆಗೆ ಸುಖ ಸಂತೋಷನ ತರೋದಿಕ್ಕೆ ಅಂತ. ಈ ಬೊಂಬೆನ ಹೀಗೆ ಇಟ್ಕೊಂಡಾಗ ಇದಕ್ಕೆ ಎನರ್ಜಿ ಏನು ಇರೋದಿಲ್ಲ. ಈ ಬೊಂಬೆಗೆ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ರೇಷ್ಮೆಯ ದಾರವನ್ನ ಹೀಗೆ ಸುತ್ತಿ, ಈ ಸೊಂಟಕ್ಕೆ ಜನವಾರದ ತರ ಹೀಗೆ 3 ಎಳೆ ಸುತ್ತಬೇಕು. ಹೀಗೆ ಸುತ್ತಬಿಟ್ಟು ಇದನ್ನ ಗಂಟು ಹಾಕಿ ಇಟ್ಕೊಂಡಾಗ ಇದಕ್ಕೆ ಆಕ್ಟಿವೇಟ್ ಆಗುತ್ತೆ, ಇದರಲ್ಲಿ ಶಕ್ತಿಯನ್ನು ಜಾಸ್ತಿ ಬರುತ್ತೆ, ಇದು ಬಹಳ ಪವರ್ಫುಲ್ ಆಗಿರುತ್ತೆ. 7 ಅಡಿ 6 ಅಡಿ ಎತ್ತರದಲ್ಲೂ ಇಡಬಾರ್ದು, ನೆಲದ ಮೇಲೂ ಇಡಬಾರ್ದು. 2.5 ಇಂದ 3 ಅಡಿ ಎತ್ತರದಲ್ಲಿ ಈ ಬೊಂಬೆಗಳನ್ನ ನೀವು ಸ್ಥಾಪಿಸ್ಕೋಬೇಕಾಗುತ್ತೆ. ಈ ತರ ಬೊಂಬೆಗಳನ್ನು ಸ್ಥಾಪಿಸ್ಕೊಂಡಾಗ ನಿಮಗಿಲ್ಲಿ ಅನುಕೂಲ ಆಗುತ್ತೆ ಅಂತ ಅನ್ನೋದನ್ನ ನಾವಿಲ್ಲಿ ಹೇಳಬಹುದು ಅಂತ ಹೇಳ್ತೀನಿ. ಹೀಗೆ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇನ್ನು ಚಾರ್ಲಿ ಚಾಪ್ಲಿನ್ ತನ್ನ ಜೀವನದ ಗುರಿಯನ್ನು ಹೇಳ್ತಾ ಬರ್ಬೇಕು ಅಂದ್ರೆ, ನಾನಾ ಬಗೆಯ ಸಂಕಷ್ಟಗಳಿಗೆ ಗುರಿಯಾಗಿದ್ದೇನೆ, ಅವನಷ್ಟು ಕಷ್ಟಪಟ್ಟವ್ರು ಯಾರು ಇಲ್ವೇ ಇಲ್ಲ ಪ್ರಪಂಚದಲ್ಲಿ. ನನ್ನ ತುಟಿಗಳು ಅದಕ್ಕೆ, ಆದ್ರೆ ನನ್ನ ತುಟಿಗಳಿಗೆ ಅದು ಗೊತ್ತೇ ಇಲ್ಲ, ಅವು ಯಾವಾಗ್ಲೂ ನಗ್ತಾನೆ ಇರುತ್ತವೆ ಅಂತ. ಅವನ ಜೀವನದಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದಾನೆ ಅಂತಂದ್ರೆ, ಅವತ್ತು ಯಾವತ್ತೂನು ಅವನ ಮುಖ ಹಸನ್ಮುಖವಾಗೇ ಇತ್ತು, ನಗ್ತಾನೆ ಇರ್ತಿದ್ದ. ನೋವನ್ನ ತಾನು ನುಂಗಿ ಎಲ್ರಿಗೂ ನಗ್ಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದು ಅಂತ. ನಗುತ್ತಾ ಬಾಳಿ ಅಂತ ಹೇಳ್ತಾರೆ. DVG ಗುಡ್ಡಪ್ಪನವ್ರು ಹೇಳಿದ್ದಾರೆ, ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವ ನಿಮಗೆ ನೀಡಿ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ತಾರೆ.
ಹಾಗೆ ನಾವು ನಗೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಚಾಪ್ಲಿನ್ ಇನ್ನೊಂದ್ ಕಡೆ ಹೇಳ್ತಾನೆ, ಕನ್ನಡಿ ನನ್ನ ಅತ್ಯುತ್ತಮ ಸ್ನೇಹಿತ, ಏಕೆಂದ್ರೆ ನಾನು ಅಳುವಾಗ ಅದು ನಗುವುದಿಲ್ಲ. ನಗು ಎನ್ನುವುದು ಹೃದಯವನ್ನು ಆವರಿಸಿರುವ ಜೇಡ್ರ ಬಲೆ ಇದ್ದಾಗೆ. ಅದನ್ನ ಬ್ರಷ್ ನ ಹಾಕಿ ಕ್ಲೀನ್ ಮಾಡ್ತೀವಿ ನಾವು. ಅದು ಕ್ಲೀನ್ ಮಾಡಿದಾಗ ಅದು ಕನ್ನಡಿ ಶುಚಿ ಆಗುತ್ತಲ್ಲ, ಹಾಗೆ ಅದು ಶುಚಿ ಆಗುತ್ತೆ. ಹಾಗೆ ನಾವು ಈ ನಗು ಮೂಲಕ ಈ ಹೃದಯಕ್ಕೆ ಹರಡ್ಕೊಂಡಿರುವಂತ ಈ ಕೆಟ್ಟ ಇದನ್ನೆಲ್ಲ ನಾವು ಕಮ್ಮಿ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತೀನಿ. ಆಮೇಲೆ ಪ್ರಪಂಚದಲ್ಲಿ ಪ್ರತಿ ವರ್ಷ ಮೇ ಮೊದಲ ಭಾನುವಾರದಂದು ವಿಶ್ವ ಲಾಫ್ಟರ್ ಡೇ ಅಂತ ಮಾಡ್ತಾರೆ, ವರ್ಲ್ಡ್ ಲಾಫ್ಟರ್ ಡೇ, ವಿಶ್ವ ನಗುವಿನ ದಿನ ಅಂತ. ಈ ನಗರನ ಭಾರತದಲ್ಲಿ ಡಾಕ್ಟರ್ ಮದನ್ ಕಟಾರಿಯಾ ಅನ್ನೋರು ಬಾಂಬೆನಲ್ಲಿದ್ದವರು ಅದನ್ನ ಪ್ರಯತ್ನ ಪಟ್ಟರು, ನಗುವಿನ ಕೂಟಗಳನ್ನು ಸ್ಥಾಪಿಸಿ. ಅದರಲ್ಲಿ ಈ ಮದನ್ ಕಟಾರಿಯಾ ಅವರು 1998ರಲ್ಲಿ ಅವರ ಪ್ರಯತ್ನದ ಮೂಲಕ ವಿಶ್ವದ ನಗೆ ದಿನ ಅನ್ನೋದು ಹುಟ್ಕೊಂತು. ಈಗಾಗಲೇ 115ಕ್ಕೂ ಹೆಚ್ಚು ದೇಶಗಳಲ್ಲಿ 60,000ಕ್ಕೂ ಹೆಚ್ಚು ಕ್ಲಬ್ಗಳು ಇದೆ. ಈ ನನ್ನ ಬೆಂಗಳೂರಿನಲ್ಲಿ ಒಂದು ಆದರ್ಶವಾದಂತ ಒಂದು ನಗೆ ಕೂಟ ನೋಡಿದ್ದೀನಿ ನಾನು. ಅದು ಕತ್ತಲಗುಪ್ಪೆನಲ್ಲಿ ಲಾಫಿಂಗ್ ಕ್ಲಬ್ ಅಂತ ಇದೆ. ಅಲ್ಲಿ ಸುರೇಶ್ ಕಲಟ್ಗಿ ಅಂತನವರು ಹಾಗೂ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ, ಚಕ್ರಪಾಣಿ ಅಂತಿದ್ದಾರೆ, ಆಮೇಲೆ ಗುಂಡಪ್ಪ ಅಂತಿದ್ದಾರೆ, ಇನ್ನು ಸುಮಾರು ಜನ ಇದ್ದಾರೆ. ಇವರೆಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಸಾಕಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲೂ ಭಾಗವಹಿಸ್ತಾರೆ. ಇಂಥ ಕಾರ್ಯಕ್ರಮಗಳು ಸಾಕಷ್ಟು ನಡೀತಾ ಇದೆ ಅಂತ ಹೇಳ್ತೀನಿ ನಾನು. ಇಷ್ಟೆಲ್ಲ ಇದಕ್ಕೆ ಇನ್ನು ಸಾಕಷ್ಟು ವಿಷಯಗಳಿದೆ ತಿಳಿಸುವಂಥದ್ದು, ಆದ್ರೆ ಸಮಯದ ಅವಕಾಶ ಇಲ್ಲ. ಇದು ಸಾಕಷ್ಟು ಗಾದೆಗಳೆಲ್ಲ ಕೇಳೋದಿದೆ, ತಾವೆಲ್ಲ ಮಾತಾಡೋದಿದೆ. ನಿಮ್ಮ ಮಾತುಗಳಿಗೆ ನಾವು ಒಂಚೂರು ಅವಕಾಶವನ್ನು ಮಾಡಿಕೊಡ್ಬೇಕು. ಇಷ್ಟಕ್ಕೆ ನಾನು ನಿಲ್ಲಿಸ್ತಾ ಇದ್ದೀನಿ. ಮಾಲತಿ ಅವರಿಗೆ ನನ್ನ ನಮಸ್ಕಾರಗಳು.